ಬ್ರಿಡ್ಜ್ ಪರ್ಮನೆಂಟ್ ಆಗಬೇಕು, ಮತ್ತೆ ಬದಲಾವಣೆ ಸೇತುವೆನೂ ಕೂಡ 3 ಕೋಟಿಯಲ್ಲಿ ಮಾಡ್ತಾರೆ ಅಂದ್ರೆ ಬಹಳ ಸೈಂಟಿಫಿಕ್ ಆಗಿ ಮಾಡ್ತಾರೆ. ಇವ್ರಿಗೂ ಕೂಡ ಜವಾಬ್ದಾರಿ 10 ದಿನದಲ್ಲಿ ಮಾಡ್ಬೇಕು ನಿಮ್ ಕೆಲಸ. 10 ಡೇಸ್ ಅಲ್ಲಿ ಮಾಡಿ ನನಗೆ ನೀವು ಅದನ್ನ ಸಬ್ಮಿಟ್ ಮಾಡೋಕೆ ಮುಂಚೆ ನಾನು ರಿಮೈಂಡ್ ಮಾಡಿ. ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ರೂಪಕಲಾ ಎಂ ಶಶಿಧರ್ ಅವರ ಕೋರಿಕೆಯ ಮೇರೆಗೆ ಕರ್ನಾಟಕ ಲೋಕೋಪಯೋಗಿ ಇಲಾಖೆ ವತಿಯಿಂದ ತಾಲೂಕು ವ್ಯಾಪ್ತಿಯಲ್ಲಿ ಸೇತುವೆ ಕಾಮಗಾರಿಗಳ ಅಭಿವೃದ್ಧಿಗೆ ಸುಮಾರು 7,60,00,000 ರು ಅನುದಾನ ಬಿಡುಗಡೆಯಾಗಿದ್ದು, ಅದರಂತೆ ಇಂದು PWD ಅಧಿಕಾರಿಗಳೊಂದಿಗೆ ಶಾಸಕರು ಸ್ಥಳ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಆಮು ಲಕ್ಷ್ಮೀನಾರಾಯಣ, ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ PWD ಅಧಿಕಾರಿಗಳು ಹಾಜರಿದ್ದರು. ಅವತ್ತಾದ್ಮೇಲೆ ಯಾವ MLA ಕಂಡುಕೊಳ್ಳ ಇವತ್ತು ನಿಮಗೆ ಕಾಣಿಸಿರೋದು ನೀವೇ ಮಾತಾಡೋದು. 1,60,00,000 ಅದು ಬಡವ ಇವು ಎರಡೂ 6 ಕೋಟಿ ಇದೆ. ಪದೇ ಪದೇ ಇವರು ಅಷ್ಟೇ ದೊಡ್ಡವ್ರ ಯಜಮಾನ್ರು ಇದೊಂದು ಕೆಲಸ ಮಾಡಿಬಿಡ್ಬೇಕಮ್ಮ, ಇದಾಗಬೇಕು, ಸಮಸ್ಯೆ ಇದೆ, ಕಷ್ಟ ಆಗ್ತಾಯಿದೆ ಓಡಾಡೋದಕ್ಕೆ. ನಾವು ನೋಡಿದಾಗ ಸ್ಕೂಲ್ ಹೋಗೋದ್ರಿಂದ ಹಿಡಿದು ಹಾಸ್ಪಿಟ್ಲಿಗೋ ಏನೋ ಎಮರ್ಜೆನ್ಸಿಗೆ ಆಚೆ ಹೋಗ್ಬೇಕಂದ್ರೆ ಕಷ್ಟನೇ ಇತ್ತು. ಈ ದಾರಿ ನೀರು ಬಂದ್ಬಿಟ್ರೆ 7-8 ಕಿಲೋಮೀಟರ್ ಬಳಸ್ಕೊಂಡು ಬರ್ಬೇಕು. ಗುಟ್ಟಳ್ಳಿ ಮೇಲೆ ಬರೋದು ಡ್ಯೂಟಿಯಿಂದ ಸೆಕೆಂಡ್ ಶಿಫ್ಟ್ ನಾನು ಬೆಂಬಲ ಕೆಲಸ ಮಾಡ್ತೀನಿ. 11 ಗಂಟೆಗೆ ಅಲ್ಲಿ ಬಿಟ್ಟರೆ ಇಲ್ಲಿ ಬಂದು ಎಷ್ಟೋ ದಿನ ಪ್ರಾಬ್ಲಮ್ ಆಗಿ ಹಂಗೆ ಬಂದಿದ್ದೀನಿ ನಾನು. ಊರುಕುಂಟೆ ಮಿತ್ತೂರು ಮುಳಬಾಲ್ ಗಡಿಯವರೆಲ್ಲ ಈ ಕಡೆ ಬರೋದು, ಇದರಲ್ಲೇ ಬರೋದು. ಊರುಕುಂಟೆ ಮಿತ್ತೂರು ಎಲ್ಲ ಇಲ್ಲೇ ಇಲ್ಲೇ ಬರೋದು. ಎಷ್ಟೋ ಗಾಡಿಗಳು ಬಿದ್ದಾಗ್ಬಿಟ್ಟು ಮೊನ್ನೆ ನೀರು ತುಂಬಿದಾಗ ಗಾಡಿ ಅಂತ ನಾನು ಹೇಳಿ ಆ ಕೆಲಸಗಳು ಇಮಿಡಿಯೇಟ್ ಆಗಿ ಆಗಬೇಕು ಅಂತ ಹೇಳಿದ್ದೀವಿ. 3 ಆಗುತ್ತೆ ನಮಗೆ. ಒಂದು ಬಡ್ಮಾಕ್ನಹಳ್ಳಿ ಆದಮೇಲೆ ಇಲ್ಲಿ 2 ಆಗುತ್ತೆ. ಈ ಜಾಗದಲ್ಲಿ ಬರುವಂಥ 2 ಸೇತುವೆಗಳು ಆಗುತ್ತೆ. ಬರೀ ಸೇತುವೆಗಳ ಮಾಡ್ತಾರೆ, ಸೇತುವೆ ಮಾಡ್ತಾರೆ, 2 ಸೇತುವೆ, ಆಮೇಲೆ ರೋಡ್ ಕೂಡ ಆಗುತ್ತೆ. ಅಲ್ಲ ಇದ್ರಲ್ಲಿಲ್ಲ, ಆಮೇಲೆ ಮಾಡೋದಾ? 6 ಕೋಟಿ ಇರ್ತದಲ್ವಾ, 6 ಕೋಟಿಯಲ್ಲಿ ಏನ್ ಮಾಡ್ತಾರೋ ಅದು ಅವ್ರ ಪ್ರಪೋಸಲ್ ಮಾಡೋರು PWD. ಅಲ್ಲಿಂದ ಹಿಡ್ಕೊಂಡು ಆಂಜನೇಯಗುಡಿವರೆಗೂ ಸ್ವಲ್ಪ ಹೈಟ್ ಮಾಡಿಬಿಟ್ರೆ ಇವಾಗ DPR ಸೈಂಟಿಫಿಕ್ ಆಗಿ ಮಾಡ್ತಾರೆ. ನಾವೇನ್ PWD ಇಲಾಖೆ ಕೆಲಸ ಹೇಳ್ಕೊಡ್ಬೇಕಾಗಿಲ್ಲ. ನಾವ್ ಹೇಳಿದೀವಿ 15-20 ವರ್ಷದಿಂದ ಈ ಭಾಗದಲ್ಲಿ ಹಳೆ ಸೇತುವೆಗಳಿದಾವೆ, ಗಾಡಿಗಳು ಓಡಾಡೋದಕ್ಕೆ, ಸ್ಕೂಲ್ ವ್ಯಾನ್ಸ್ ಓಡಾಡೋದಕ್ಕೆ, ಏನಾದರೂ ಹೆಲ್ತ್ ಎಮರ್ಜೆನ್ಸಿ ಆದರೆ ಒಂದು ಆಂಬ್ಯುಲೆನ್ಸ್ ಬಂದು ಹೋಗೋದಕ್ಕೆ ಯೋಗ್ಯವಾಗಿಲ್ಲ. ಆ ಪರಿಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಇನ್ನೂ 2-3 ತಿಂಗಳು ಈ ಭಾಗದಲ್ಲಿರುವಂಥ ರೈತರಾಗಿರ್ಬೋದು, ಗ್ರಾಮಸ್ಥರಾಗಿರ್ಬೋದು ತುಂಬ ಕಷ್ಟ ಬಿದ್ದಿದ್ದಾರೆ. ಬಳಸ್ಕೊಂಡು ಕೂಡ ಹೋಗ್ತಾರೆ ಅಂತ ಹೇಳಿದ್ರು. ನೋಡಿ ಬೆಮ್ಮೆಲ್ ಅವರು ಅಣ್ಣ ಹೇಳ್ತಾ ಇದ್ರು, 2ನೇ ಶಿಫ್ಟ್ಗೆ ನಾನು ಕೆಲಸ ಮಾಡ್ಕೊಂಡು ಬರೋವಾಗ ರಾತ್ರಿ ಹೊತ್ತು ಲೇಟಾಗಿ ಬಂದು ಇಲ್ಲಿದ್ದು ಮತ್ತೆ ನನಗೆ ಹೋಗೋಕೆ ಧೈರ್ಯ ಸಾಲದೆ ನಾನು ಒಂದು 5 ಆ ಕಡೆ ಗುಟ್ಟಳ್ಳಿ ಪಂಚಾಯತಿ ಕಡೆಯಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲ ಸಮಸ್ಯೆಗಳನ್ನ ಗಮನದಲ್ಲಿ ಇಟ್ಕೊಂಡು ಯಾರ್ಯಾರಿಗೋ ಪ್ರಯತ್ನ ಮಾಡಿದ್ವಿ, ಹೇಳಿದ್ವಿ, ಕೆಲಸ ಆಗಲಿಲ್ಲ ಅನ್ನೋವಂಥದ್ದನ್ನು ಹೇಳ್ತಾ ಇದ್ರು. ಪ್ರತಿ ಸತಿ ನಾನು ಹಳ್ಳಿಗಳಿಗೆ ಪ್ರವಾಸ ಮಾಡಿದಾಗ ನಾನು ಯಾವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಬೇಕು ಅಂತ ಯೋಚನೆ ಮಾಡಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾದ್ಮೇಲೆ ಇದನ್ನ PWD ಇಲಾಖೆಯಿಂದ ಫಸ್ಟ್ ಕೆಲಸ ನಾನು ಮಾಡಿಸ್ಕೊಂಡಿರೋ ಅಂಥದ್ದು. ಮಾತು ಕೊಟ್ಟಿದ್ದೆ ನಾನು ಹಿಂದೆ ಚುನಾವಣೆಗೆ ಬರೋಕ್ಕೆ ಮುಂಚೆ ಹಳ್ಳಿಗಳಲ್ಲಿ ಹಿರಿಯರಿಗೆ ದೊಡ್ಡವ್ರಿಗೆ ಮಾತು ಕೊಟ್ಬಿಟ್ಟು ಹೋಗಿದ್ದೆ. ನಾನು ಈ ಕೆಲಸ ಹರಿಸ್ಕೊಂಡೇ ಬರ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಆ ಮಾತು ಪ್ರಕಾರ ಇವೆರಡೂ ಸೇತುವೆಗಳಿಗೆ 6 ಕೋಟಿ. ಬಡ್ಮಾಕ್ನಹಳ್ಳಿ ಹತ್ರ ಅಂದರೆ ನನ್ನ ಕ್ಷೇತ್ರ ಮೊದಲನೇ ಜಾಗ ಸ್ಟಾರ್ಟ್ ಆಗುವಂಥ ಜಾಗದಲ್ಲೂ ಕೂಡ ಅಲ್ಲೂ ಒಂದು ಸೇತುವೆ ತುಂಬ ಹಾಳಾಗಿದೆ. ಕೋಲಾರಕ್ಕೆ ಕನೆಕ್ಟ್ ಆಗುತ್ತೆ, ಬಂಗಾರಪೇಟೆ ಕ್ಷೇತ್ರಕ್ಕೆ, ಮತ್ತು ಅದ್ರ ಇನ್ನೂ ಮುಂದುವರೆದ್ರೆ ಕೋಲಾರಕ್ಕೆ. ಈ 3 ಸೇತುವೆಗಳಿಗೂ ಕೂಡ 7,60,00,000 ಅನುದಾನ ಸರ್ಕಾರದಿಂದ, ನಮ್ಮ ಸರ್ಕಾರದಿಂದ PWD ಇಲಾಖೆ ಮುಖಾಂತರ ಈ 2-3 ತಿಂಗಳಲ್ಲಿ ಈ ಕೆಲಸ ಆಗುತ್ತೆ ಅಂತ ನಾನು ಭಾಳ ಹೆಮ್ಮೆಯಿಂದ ನಿಮಗೆ ನನಗೆ ಸೇವೆ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ, ನನಗೆ ಅವಕಾಶ ಸಿಕ್ಕಂತೆ ಎಲ್ಲ ಸಂದರ್ಭದಲ್ಲೂ ರೈತರ ಪರವಾಗಿ ಮತ್ತು ಹಳ್ಳಿಯ ಗ್ರಾಮಸ್ಥರ ಪರವಾಗಿ ಅವ್ರು ಏನು ಹೇಳಿರ್ತಾರೆ ಒಳ್ಳೇದು ಕೆಟ್ಟದ್ದು ಅದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥ ಮನಸ್ಥಿತಿಯಲ್ಲಿ ನಾವು ಮಾಡಿದ್ದೀವಿ ಅಂತ ನಾನು ಹೇಳ್ತೀನಿ. ನಾವು ಮೇಡಮ್ ಕ್ಯಾನ್ವಾಸ್ ಹೋಗಿದಾಗ ಹೋದ ವರ್ಷ 1/2 ಅಡಿ ನೀರಿತ್ತು. ಈ ಟೈಮ್ಗೆ ನೀರೆಲ್ಲ ಓಡಾಡ್ತಾ ಇತ್ತು. ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಮೇಡಮ್ ಕೋಡಿ ಹೋಗಕ್ಕ.
ಹೌದು. ಜನವರಿವರೆಗೂ ಇದ್ರ ಮೇಲೆ ಪಾಪ ಈ ಕಡೆ ಅವರೆಲ್ಲ 5-6 ತಿಂಗಳು ಕಡಿಮೆ ಆಗ್ಲಿಲ್ಲ ಆಗ್ಲಿಲ್ಲ ಮೇಡಮ್. ಡೋರ್ಸ್ ಎತ್ತಲಿಲ್ಲ, ಅದಕ್ಕೆ ಇಲ್ಲಿ ರೈಸ್ ಆಗಿದ್ದು. ಡೋರ್ಸ್ ಎತ್ತಲಿಲ್ಲ. DC ಕೂಡ ಫೋನ್ ಮಾಡಿದೆ ಮೇಡಮ್. ಅವರು ಈ ಜಾಗಕ್ಕೆ ಬಂದಿದ್ರು, ಸೆಲ್ವಮಣಿ ಅಂತ ಹೇಳ್ಬಿಟ್ಟು ಅವ್ರು ಬಂದು ನೋಡಿದ್ರು ಮೇಡಮ್. ಆಮೇಲೆ ತೆಗೆದವ್ರ ಮೇಡಮ್. ಅವ್ರಿಗೆ ಸಮಸ್ಯೆನ ತಿರುಚಿ ಹೇಳಿದ್ದಾರೆ. 1.5 ಅಡಿ ಡಿಸ್ಚಾರ್ಜ್ 1.5 ಅಡಿ ಡೋರ್ ಮೇಲೆ 1.5 ಅಡಿ ಡಿಸ್ಚಾರ್ಜ್ ಆಗೋವರೆಗೂ ಡೋರ್ ಸತ್ತಲ್ಲ. ಸರ್ಕಾರದಲ್ಲಿ ದೇವೇಗೌಡರು ಲೋಕೋಪಯೋಗ ಸಚಿವರಾದಾಗ ಏನೊಂದು ದ್ವೀಪ ಅಂತಿತ್ತು, ಬೆತ್ಮಂಗ್ಲಿಂದ ಹಾವಣಿಗೆ ಹೋಗೋ ರಸ್ತೆನಲ್ಲಿ ಒಂದು ಆಂಧ್ರ ಪ್ರದೇಶ ಗಡಿಗೆ ಭಾಗಕ್ಕೆ ಹೋಗೋ ಒಂದು ರಸ್ತೆ. ಈ ಕಡೆಗೆ ಒಂದು 25-30 ಗ್ರಾಮಗಳು. ಅವ್ರಿಗೆ ಆಸ್ಪತ್ರೆಗೆ ಹೋಗ್ಬೇಕಾಗ್ಲಿ, ಒಂದು ವಿದ್ಯಾಭ್ಯಾಸಕ್ಕೆ ಹೋಗುವಾಗ್ಲಿ, ಯಾವುದಕ್ಕಾಗ್ಲಿ ಇದು ಇಂಪಾರ್ಟೆಂಟ್ ಆದ ರಸ್ತೆ. ಈ ರಸ್ತೆನ ಆಗ ದೇವೇಗೌಡರು ನೋಡಿ ಏನು ಈ ಬ್ರಿಡ್ಜ್ ಮಾಡಿಸ್ಕೊಟ್ರು. ದೇವೇಗೌಡರು ಮಾಡಿದ ಬ್ರಿಡ್ಜ್ ಆದ ಮೇಲೆ ಈಗೇನು ಸುಮಾರು ವರ್ಷಗಳಿಂದ 40 ವರ್ಷದಿಂದ ನೀರು ಬಂದ್ರೇನು ಮತ್ತೆ ಅದು ತಾತ್ಕಾಲಿಕವಾಗಿ ಪರಿಹಾರ ಆಗಿತ್ತು. ನಮ್ಮ ಏನು ದೇವೇಗೌಡರು ಮಾಡಿದ್ರು ಅದು ಶಾಶ್ವತ ಪರಿಹಾರ ಆಗಲಿಲ್ಲ. ಯಾಕಂದ್ರೆ ಈ ನಮ್ಮ ಬೆತ್ಮಂಗ್ಲ ಕೆರೆ ಕೋಡಿ ಹೋದ್ರೆ ಮತ್ತೆ ಯಥಾಸ್ಥಿತಿ, ಜನ ಯಾರು ಆ ಕಡೆಯಿಂದ ಈ ಕಡೆಗೆ ಹೋಗ್ತಾ ಇರಲಿಲ್ಲ. ಸ್ಕೂಲ್ ಮಕ್ಕಳಂತೂ ತುಂಬ ಕಷ್ಟಪಟ್ಟರು. ತಾಯಂದ್ರಾಗ್ಬೋದು, ಗರ್ಭಿಣಿಯರಾಗ್ಬೋದು, ಅಂದಮೇಲೆ ಯಾರು ಕಾಯಿಲೆ ಇರುತ್ತಾ ಅವ್ರಿಗೂ ತುಂಬ ತೊಂದರೆ ಪಟ್ಟರು. ಇದನ್ನು ನಮ್ಮ ನೆಚ್ಚಿನ ನಾಯಕಿ ನಮ್ಮ ಮೇಡಮ್ನವರು ಮನಗಂಡು ಲಾಸ್ಟ್ ಟೈಮ್ ಈ ಹಿಂದೆ ಮಾತು ಕೊಟ್ಟಿದ್ರೆ ಆಗೇನಾಯ್ತು, ನಮ್ಮ ಗೌರ್ಮೆಂಟ್ ಇರಲಿಲ್ಲ. ಈಗ ಮಾತು ಕೊಟ್ಟರು ಎಲೆಕ್ಷನ್ನಲ್ಲಿ. ಆ ಮಾತು ಕೊಟ್ಟಾಗ ತಮಗೂ ಗೊತ್ತಿದೆ, ಸರ್ಕಾರದಲ್ಲಿ ಫಂಡ್ಸ್ ರಿಲೀಸ್ ಆಗಿಲ್ಲ ಅಂದರೆ ಕೂಡ ನಮ್ಮ ಮೇಡಮ್ ಅವರು ಮಾತು ಮೇಲೆ ನಿಂತ್ಕೊಂಡು ಫಸ್ಟ್ ಕೆಲಸ ನಮ್ಮ ಕ್ಷೇತ್ರಕ್ಕೆ ಇದು ಮಾಡೇ ಕೊಡ್ಬೇಕಂತೇಳಿ ಅದೇ ಕೆಲಸದಲ್ಲಿ ಹಿಂದೆ ಬಿದ್ದು ಓಡಾಡಿ ನಮ್ಮ ಏನು ಈ ಭಾಗದಾಗ ಜನಗಳ ಒಂದು ದೊಡ್ಡ ಆಸೆ ಇತ್ತು ಅದನ್ನು ಈಡೇರಿಸಿದ್ದಾರೆ. ಅದರ ಪರವಾಗಿ ಈ ಗ್ರಾಮಸ್ಥರ ಎಲ್ಲ ಪರವಾಗಿ, ವಿಶೇಷವಾಗಿ ಕಳ್ಳಿಕುಪ್ಪ ಗ್ರಾಮದ ಪರವಾಗಿ ನಮ್ಮ ಗ್ರಾಮದ ಹಿರಿಯರು ಮೇಡಮ್ ಅವ್ರಿಗೆ ಒಂದು ಸತ್ಕಾರ ಮಾಡ್ತಾ ಇದ್ದೀವಿ. ನಾವು ಋಣ ಮರೆಯೋದೇ ಇಲ್ಲ, ಸಾಯ ತನಕ ಬರೆಯಕ್ಕಾಗಲ್ಲ ಅಂತ ಕೆಲಸ ಇದೆ. ಏನ್ ದೇವೇಗೌಡರ ಹೆಸರಿದೆ, ನಮ್ಮ ಅಕ್ಕನವ್ರ ರೂಪ ಹೆಸರು ಶಾಶ್ವತ ಆಗಿರುತ್ತೆ. ಕೆಲಸ ಮಾಡ್ಬೇಕಂತ ಇದೆ. ಪ್ರೊಸೀಜರ್ಸ್ ಏನೆಲ್ಲ ಹಂತದಲ್ಲಿ, ಟೆಂಡರ್ಗೆ ಏನು ಹಂತದಲ್ಲಿ ಇರುತ್ತೆ. ಬನ್ನಿ ಈ ಕಡೆ ಬನ್ನಿ, ಒಂದು ನಿಮಿಷ. ನೋಡಿ, ಇದು PWD ಅವರು ನಿಮಗೆ ಇವಾಗ PWD ಡಿಪಾರ್ಟ್ಮೆಂಟ್ ಇಂದ 2-3 ಕಡೆ ನಾವು ಸೇತುವೆನ ಮಾಡ್ತಾ ಇದ್ದೀವಿ. ಇದು 40 ವರ್ಷಗಳಿಂದ ಇದ್ದಿದ್ದಂತ ಸಮಸ್ಯೆಗೆ ಶಾಶ್ವತವಾಗಿರುವಂತ ಒಂದು ಪರಿಹಾರನ ತಂದಿರೋದು. ನಿಮ್ಮ ಹಂತದಲ್ಲಿ ನಿಮ್ಗೆ ಈಗ ಟೆಕ್ನಿಕಲ್ ಆಗಿ ನಿಮ್ಗೊಂದು ಜವಾಬ್ದಾರಿ ಇರುತ್ತೆ. DPR ಸಬ್ಮಿಟ್ ಮಾಡಬೇಕು ಸರ್ಕಾರಕ್ಕೆ. DPR ಸಬ್ಮಿಟ್ ಮಾಡಾದ್ಮೇಲೆ ಟೆಕ್ನಿಕಲ್ ಆಗಿ ಕೆಲವು ಮಾಡ್ಕೊಂಡು ಹೋಗ್ಬೇಕು. 3 ಕಡೆ ಇಂಜಿನಿಯರ್ಸ್ ಜೊತೆ ಬಂದಿರೋದ್ರಿಂದ ಎಲ್ಲ ವಿಸಿಟ್ ಮಾಡಿ ಎಸ್ಟಿಮೇಟ್ಸ್ ಸಂಪೂರ್ಣ ಮಾಹಿತಿ ಕೊಡಿ ಸರ್. ಈಗ ಈ 2 ಬ್ರಿಡ್ಜ್ಗೆ 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಇದ್ದಲ್ಲಿ ಈಗ ನಾವು ಬಂದು ಇಲ್ಲ ಇನ್ಸ್ಪೆಕ್ಷನ್ ಮಾಡಿಕೊಂಡು ಈ ಲೆವೆಲ್ಸ್ ಡಿಪೇರ್ ಮಾಡೋದಕ್ಕೆ ನಾನು ಬೇರೆ ಏಜೆನ್ಸಿನ ಫಿಕ್ಸ್ ಮಾಡಿದ್ದೀನಿ. ಅವರು ನಾಳೆ ನಾಡಿದ್ದು ಬಂದು ಇದನ್ನೆಲ್ಲ ಲೆವೆಲ್ಸ್ ಎಲ್ಲ ತಗೊಂಡು ಎಸ್ಟಿಮೇಟ್ ಮಾಡಿಕೊಡ್ತಾರೆ. ಎಸ್ಟಿಮೇಟ್ ಮಾಡಿದ್ರೆ ಟೆಕ್ನಿಕಲ್ ಸೆಕ್ಷನ್ ಕಳಿಸ್ಕೊಡ್ತೀನಿ. ಟೆಕ್ನಿಕಲ್ ಸೆಕ್ಷನ್ ಅವರು ಟೆಂಡರ್ನ ಫ್ಲೋಟ್ ಮಾಡ್ತಾರೆ. ಲೆವೆಲ್ಸ್ ಮಾಡೋಗ ಇದೊಂದು ನಿಮ್ಮ ಗಮನದಲ್ಲಿರಲಿ. ಹಿಂದೆ ಆಗಸ್ಟ್ ಅಲ್ಲಿ ಕೋಡಿ ಹೋದಾಗ ನೀರು ಬಂದಾಗ ಜನವರಿ ಫೆಬ್ರವರಿವರೆಗೂ ನೀರಿತ್ತು. ನೀರಲ್ಲೇ ಹೋಗ್ತಾ ಇದ್ರು ಎಲ್ಲಾ ವೆಹಿಕಲ್ಸ್. ಮಕ್ಳಿರ್ಬೋದು, ಓದೋರು ಇರ್ಬೋದು, ಕಾಲೇಜ್ಗೆ ಹೋಗೋರು ಇರ್ಬೋದು, ಏನೇ ಸಮಸ್ಯೆ ಇದ್ರು ಈ ಭಾಗದಲ್ಲಿ ರೈತರು ಕಷ್ಟ ಪಡೋರು ನೀರಲ್ಲೇ ಓಡಾಡಿದಾರೆ 5-6 ತಿಂಗಳು. ಈಗ ನಾವು ಎಷ್ಟು ಎತ್ತರಕ್ಕೆ ಅದನ್ನ ಮಾಡ್ಕೊಂಡು ಅದನ್ನ ಪ್ಲಾನ್ ಮಾಡ್ಬೇಕು. ಇನ್ನ ಮುಂದೆ 10 ವರ್ಷದಲ್ಲಿ ಇನ್ನೂ ನೀರ್ ಚೆನ್ನಾಗಿ ತುಂಬಿದ್ರೆ ಅವಾಗ ಸಮಸ್ಯೆ ಆಗ್ಬಾರ್ದು. 10-20 ವರ್ಷ ಆದ್ರೂ ಕೂಡ ಮುಂದೆ ಸಮಸ್ಯೆನೆ ಬರಬಾರ್ದು ಅಂತಂದ್ರೆ ನಾವ್ ಎತ್ತರಕ್ಕೆ ಅದನ್ನ ಪ್ಲಾನ್ ಮಾಡ್ಬೇಕು. ಯಾಕಂದ್ರೆ ಇದು ನಮ್ಮ ಎಷ್ಟು ಇನ್ಫ್ಲೋ ಇದೆ ನಮ್ಮಲ್ಲಿ ಕ್ಯಾಚ್ಮೆಂಟ್ ಇಂದ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆಮೇಲೆ ಇದು 3-4 ಯಾವ್ಯಾವ ಸೋರ್ಸ್ ಅಲ್ಲಿ ನಮಗ್ ನೀರ್ ಬರುತ್ತೆ, ಪಾಲಾರ್ ಸೋರ್ಸ್ ಅಲ್ಲಿ ಯಾವ್ಯಾವ್ದು. ಆಮೇಲೆ ಇನ್ನೂ ಒಂದ್ ಏನ್ ವಿಚಾರ ಅಂದ್ರೆ, ನಾನು ಮೈನರ್ ಇರಿಗೇಷನ್ ಅಲ್ಲಿ ಮಾತಾಡಿ ಏನ್ ಬೇತ್ಮಂಗ್ಲ ಕೆರೆನ ಕುಡಿಯೋ ನೀರಿಗೆ ಮಾತ್ರ ಸೀಮಿತ ಮಾಡಬೇಕು ಅಂತಂದ್ಬಿಟ್ಟು MIL ಮತ್ತೆ ಪಂಚಾಯತಿಯಲ್ಲಿ ಮತ್ತೆ ZP ಅಲ್ಲಿ ಯಾವುದೇ ಗ್ರಾಂಟ್ ಬಂದ್ರು ಬೇತ್ಮಂಗ್ಲ ಕ್ಯಾಚ್ಮೆಂಟ್ 1000 ಎಕರೆ ಕ್ಯಾಚ್ಮೆಂಟ್ ಏರಿಯಾ ಇದೆಯಲ್ಲ ಅದನ್ನೆಲ್ಲ ಮುಂದೆ ಭವಿಷ್ಯದಲ್ಲಿ 20-30 ವರ್ಷಕ್ಕೆ
ಕುಡಿಯೋ ನೀರಿಗೆ ಯೋಗ್ಯವಾಗಿ ಮಾಡಬೇಕು ಅದನ್ನ, ಮತ್ತೆ ಅದು ಎಷ್ಟಿದೆ ಅಷ್ಟಕ್ಕೂ ಕುಡಿಯೋ ನೀರ್ನ ಹೆಂಗ್ ಸೇಫ್ ಗಾರ್ಡ್ ಮಾಡಕ್ಕಾಗತ್ತೆ ಅದನ್ನ ಮಾಡಬೇಕು ಅಂತಂದ್ಬಿಟ್ಟು ಇನ್ನೊಂದು ಪ್ರಪೋಸಲ್ ನಾವ್ ಇಟ್ಟಿದ್ದೀವಿ. ಕೂಡ ಇಲ್ಲ ಅಂತ ಹೇಳಿದ್ರೆ KC ವ್ಯಾಲಿ ನೀರ್ ಇದಕ್ಕೆ ಬರ್ದೇ ಇರೋಂಗೆ ಈ ಭಾಗದಲ್ಲಿರುವಂತ ಎಲ್ಲಾ ರೈತರಿಗೆ ಕುಡಿಯಕ್ಕೆ ಯೋಗ್ಯವಾಗಿರುವಂತ ನೀರ್ ಆಗ್ಬೇಕು. ಬೇತ್ಮಂಗ್ಲ ಕೆರೆ ಕುಡಿಯಕ್ಕೇನೆ ಯೋಗ್ಯವಾಗಿರೋ ನೀರ್ ಆಗ್ಬೇಕು. ಹಳ್ಳಿಗಳಿಗೆ ಮತ್ತೆ ನಗರ ಭಾಗದಲ್ಲಿ ಮುಂದೆ ಇಂಡಸ್ಟ್ರಿಯಲ್ ಏರಿಯಾ ಮತ್ತೆ ಟೌನ್ಶಿಪ್ ಎಲ್ಲ ಬೆಳೆದಾಗ ಅದಕ್ಕೂ ಕುಡಿಯಕ್ಕೆ ಯೋಗ್ಯವಾಗಿರೋ ನೀರ್ ಕೊಡ್ಬೇಕಂದ್ರೆ ಈ ದಿನಗಳಿಂದ ನಾವ್ ಈ 1000 ಎಕರೆ ಕ್ಯಾಚ್ಮೆಂಟ್ ಏರಿಯಾನ MI ಮುಖಾಂತರ ZP ಗ್ರಾಂಟ್ ಮುಖಾಂತರ ಪಂಚಾಯತಿ ಹಂತದಲ್ಲೂ ಕೂಡ ಕೆಲವೊಂದು ಜವಾಬ್ದಾರಿನ ಕೊಟ್ಟು ಇಷ್ಟು ವಿಸ್ತಾರ ಏನಿದೆ ಆ 1000 ಎಕರೆ ಕ್ಯಾಚ್ಮೆಂಟ್ ಏರಿಯಾ ಅದನ್ನ ಕುಡಿಯೋ ನೀರಿಗೆ ರಿಸರ್ವ್ ಮಾಡ್ತೀವಿ. ಆ ಕೆರೆನ ಆ ನೀರ್ನ ಶಾಶ್ವತವಾಗಿ ಕುಡಿಯೋದಕ್ಕೆ ಬಳಸ್ಕೊಳ್ಳೋ ಅಂತ ಸರ್ವ ಪ್ರಯತ್ನಗಳು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಸರ್ ಎಷ್ಟು ತಿಂಗಳಲ್ಲಿ ಫಿನಿಶ್ ಮಾಡ್ತೀವಿ? ಸರ್ವೆ ಮಾಡ್ಕೊಬಿಟ್ಟು ಈ ಸರ್ವೆ ಈ ಕ್ಯಾಚ್ಮೆಂಟ್ ಎಲ್ಲ ಎಲ್ಲಿ ನಮ್ಗೆ ಎಷ್ಟು ಹೈಟಲ್ಲಿ ಬರ್ತಾ ಇದೆಯೋ ಹೈಟ್ ನೋಡ್ಕೊಂಡು ಎಲ್ಲಿ ಸಂಬಲ್ಸ್ ಆಗಬಾರ್ದು. ಈ ರೈತರದ್ದು ಇರುತ್ತೆ, ಇದು ಫ್ಲೋ ವಾಟರ್, ಇದು ಇದು ಸ್ಟ್ಯಾಂಡರ್ಡ್ ವಾಟರ್ ಇರುತ್ತೆ. ಫ್ಲೋ ವಾಟರ್ಗೆ ಎಲ್ಲಿ ನಮಗೆ ಕ್ಯಾಚ್ಮೆಂಟಲ್ಲಿ ಎಲ್ಲಿ ಸ್ಟಾಕ್ ಆಗುತ್ತೆ ಅದು ನೋಡಿಕೊಂಡು ಇನ್ನು ಒಂದು 20 ಡೇಸಲ್ಲಿ ನಾವು ರೆಡಿ ಮಾಡ್ಕೊತೀವಿ. ಸರ್, ಈ ರಸ್ತೆಯಲ್ಲಿ ನಿಮಗೆ ಕೂಡ ಅನುಭವ ಇದೆ ಸರ್? ಈ ರಸ್ತೆಯಲ್ಲಿ ನಿಮಗೆ ಕೂಡ ಅನುಭವ ಆಗಿದೆ, ತುಂಬಾ ಅನುಭವಗಳಾಗಿದೆ. ಹೆಂಗ್ ಮಾಡ್ತೀರಾ ಅಂತ ಸ್ವಲ್ಪ ಮಾಹಿತಿ. ನಿದ್ದೆನೆ ಮಾಡ್ಕೊಡುದು ನೀವು ಹಿಂಗೆಲ್ಲ ಹೇಳಿದ್ರೆ ಸ್ಟೇಟ್ಮೆಂಟ್ ಮುಂದೆ ಮೂರು ಮಾಡಬೇಕು. ಅದು ಹಿಂಗೆಲ್ಲ ಹೇಳಿದ್ರೆ ಸಾಹೇಬ್ರೆ, ನಮ್ಮ ಮೇಡಮ್ ಅವ್ರಿಗೆ ಹೆಸರು ಶಾಶ್ವತ ಆಗಿರ್ಬೇಕು. ಈಗೇನು ಸಮಸ್ಯೆ ಇದೆ ಸಾಲ್ವ್ ಆಗ್ಬೇಕು. ಮಳೆ ಬರೋ ಒಳಗಡೆ ಶಾಶ್ವತ ಮಾಡಿದ್ದಾರೆ. ಮುಂದೆ